ಗಂಗಾವತಿ ತಾಲೂಕಿನ ವೆಂಕಟಗಿರಿ ಹೋಬಳಿಯ ಅರಳಹಳ್ಳಿ ಗ್ರಾಮದ ಸರ್ವೆ ನಂಬರ್ 71ರಲ್ಲಿ ದೇವದಾಸರಿಗಾಗಿ ಮೀಸಲಿಟ್ಟ ಭೂಮಿಯಲ್ಲಿ ಇಲಾಖೆಯು ಈ ಒಂದು ಸರ್ವೆ ನಂಬರ್ನಲ್ಲಿ ಕಟ್ಟಡಗಳು ಮತ್ತು ಹಾಸ್ಟೆಲು ಹಾಗೂ ವಸತಿ ನಿಲಯಗಳನ್ನು ನಿರ್ಮಾಣ ಮಾಡುತ್ತಿದ್ದನ್ನು ಅರಳಹಳ್ಳಿ ಗ್ರಾಮದ ದೇವದಾಸಿ ಪದ್ಧತಿ ಗ್ರಾಮಸ್ಥರು ಮತ್ತು ದಲಿತ ಪರ ಸಂಘಟನೆಗಳು ಈ ಒಂದು ಕಾಮಗಾರಿಯನ್ನು ಸ್ಥಗಿತಗೊಳಿಸಿ ತಮಗೆ ನ್ಯಾಯವನ್ನು ಒದಗಿಸಿಕೊಡುವಂತೆ ನಮ್ಮ AT1ಗೆ ಬಲವಾಗಿ ಒತ್ತಾಯಿಸಿದ್ದಾರೆ. ಕೂಡಲೇ ಸಂಬಂಧಿಸಿದ ತಾಲೂಕು ದಂಡಾಧಿಕಾರಿಗಳು ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳು ದೇವದಾಸಿಯರಿಗಾಗಿ ಮೀಸಲಿಟ್ಟ ಈ ಭೂಮಿಯನ್ನು ದೇವದಾಸರಿಗೆ ನೀಡಬೇಕು ಎಂದು ಪ್ರತಿಭಟನಾಕಾರರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎ ಡಿ ಸಿ ಅವರಿಗೆ ಎಲ್ಲ ಕೊಟ್ಟಿವ್ರಿ ಸರ್. ಆದರೆ ಮಾತಾಡಿ ಅಲ್ರಿ, ನಾವು ಮುರಿಯರದೀವಿ. ಹೊಲ ಅಂತಂದು ಒಂದು ಮೂವರು 4 ಮಂದಿ ಇದೀವಿ ರೀ. ಅಷ್ಟು ಮಂದಿ ಬಂದು ಒಂದ್ರ ಇದು ಮಾಡೋಳ್ರಿ. 4 ಸಲ ಹತ್ತಿರ ಬಂದು ಹೋಗಕ್ಕೆ ನಾನು ಮುದಿಯಕ್ಕೆ ಅದೀನಿ ರೀ. ಭೂಮಿ ಹೆಸರಿಗೆ ಇಲ್ಲದ್ರೆ ಹೆಂಗೈತೆ ಹೇಳ್ರಿ ನಿಮ್ಗೆ? ನಾವು ಹೆಂಗೆ ಜೀವನ ಮಾಡ್ಬೇಕು? ದೇವದೇಶಿ ಮಕ್ಕಳು ಅಂತಂದು ಅಷ್ಟು ನಾವು ಒಂದು 10 ವರ್ಷ ಅಡ್ಡಾಡಕ್ಕೆ ಬೆಂಗಳೂರು ಎಲ್ಲ ಅಡ್ಡಾಡಿ ಬಂದೀವಿ. ಮೊನ್ನೆ ಮೇಡಮ್ ಮಾತಾಡಿದ್ದೆ. ಮಗ ಸರ್ ಸೋಮಮ್ಮನ ಮಗ ಅಂತ ಮರಿಯಪ್ಪ ಸರ್. ನಾನು ಅರಳಹಳ್ಳಿ ಗ್ರಾಮ ಮುರಾ ಸಂಖ್ಯಾತರ ಇಲಾಖೆಗೆ ಅಲಾಟ್ಮೆಂಟಿಂಗ್ ಮಾಡಿಬಿಟ್ರೆ ಸರ್. ನಮ್ಮ ಹೆಸರಲ್ಲಿ ಅಲಾಟ್ಮೆಂಟಿಂಗ್ ಇದ್ದು ಅಲ್ಪಸಂಖ್ಯಾತರ ಇಲಾಖೆಗೆ ಅಲಾಟ್ಮೆಂಟಿಂಗ್ ಮಾಡ್ರೆ ಸರ್ ಭೂಮಿ. ಅಂದಿನಿಂದ ಇಂದಿನವರೆಗೆ ಹೋರಾಟ ಮಾಡ್ಕೊಂತಾನೆ ಇದೀವಿ ಸರ್. 2000 ಇದ್ದೀವಿ. 1991ರಾಗ ಅಲಾಟ್ ಆಗೈತೆ ಸರ್. 2001 ಯಾವ ಅಧಿಕಾರಿಗಳು ಒಟ್ಟು ಇದನ್ನು ನಮ್ಮನ್ನು ಕ್ರಮ ಜರುಗ್ತಾ ಇಲ್ಲ ಸರ್. ಯಾವ್ದಾರ ಕೇಳೋದಪ್ಪ ಅಂದ್ರೆ ಆಯ್ತು ಹೋಯ್ತು ಹೋಗೋದು ಅಷ್ಟೇ ಹೇಳ್ತಾರೆ ಸರ್. ಯಾವುದೇ ಕೆಲಸ ಮಾಡ್ತಾಯಿಲ್ಲ ಸರ್. ಇದನ್ನು ಕೆಲಸ ಇದು ಮಾಡೋಕೆ ಹೋಗ್ರು ತಡೆ ಹಿಡ್ರಿಯಪ್ಪ ಅಂತಂತಂದ್ರೆ ನಿನ್ಗೆ ಏನದ ಡಾಕ್ಯುಮೆಂಟ್ಸು ತಗೊಂಬರ್ರಿ. ಅವತ್ತಿಗೆ ಯಾಕೆ ಮಾಡಿಲ್ಲ ನೀನು ಬಂದು ನಾಟಕ ನೀನು ಇದು ಮಾಡಿ ಎಲ್ಲ ಅಧಿಕಾರಿಗಳು ಬಂದು ಇದನ್ನೇ ಹೇಳ್ತಾರೆ ಸರ್. ಕೆಲಸ ಅಂತ ನಮ್ದು ಯಾವುದು ಮಾಡೋಕ್ಕೆ ದಲಿತರಿಗೆ 1 ಗುಂಟೆ ಭೂಮಿ ಇಲ್ಲ ಸರ್ ನಮಗೆ. ಇದು ಹೋದ್ಮೇಲೆ ನಮ್ಮ ಜೀವನ ಏನು ಸರ್? ದೇವದೇಶಿ ಮಕ್ಕಳಂತ ಪಟ್ಟ ಕಟ್ಟಾರ ಸರ್. ಗೋರ್ಮೆಂಟ್ ಇದನ್ನು ಪಟ್ಟ ಕಟ್ಟಬಾರ್ದಂತಂತಂದು ಭೂಮಿ ನೀನು ಉಳಿವೆ ಮಾಡ್ಕೊಂಡು ಜೀವನ ಮಾಡೋ ಲೇಸಿ ಕೆಲಸ ಮಾಡಬಾರ್ದು ಅಂತಂದು ಅವ್ರಿಗೆ ಅವತ್ತಿಗೆ ಭೂಮಿ ಕೊಟ್ಬಿಡೋದು ಸರ್. ಅಂದಿನಿಂದ ಇಂದಿನವರೆಗೆ ಆದ್ರೂ ನಾವು ಲೇಸಿ ಪಟ್ಟ ನಾವು ತೆಗೆದು ಹಾಕ್ಬೇಕು. ನಾವು ಯಾವ್ದಾರ ರೈತರ ಮಕ್ಕಳಾಗಿ ಬದುಕಬೇಕು ಅಂತಂದು ಜೀವನ ಮಾಡೋಕೆ ನಾವು ಕೇಳೋಕೆ ಹೋದ್ನಪ್ಪ ಅಂತಂದ್ರೆ ಯಾವ ಅಧಿಕಾರಿಗಳು ಇದನ್ನೇ ಹೇಳ್ತಾರೆ ಸರ್. ಆಯ್ತು ಮಾಡಿಕೊಡ್ತು, ಆಯ್ತು. ಆ ಬಿಲ್ಡಿಂಗ್ ಕಟ್ಟಕ್ಕೆ ಹೋದ್ನಪ್ಪ ಅಂತಂದ್ರೆ ಅದನ್ನ ಯಾಕೆ ಬಿಟ್ಟು ಕೊಟ್ಟೆಪ್ಪ? ಅವತ್ತು ನಿಲ್ಲಿಸ್ಬೇಕಾಯ್ತಪ್ಪ. ಈ ಬಿಲ್ಡಿಂಗ್ ಕಟ್ಟಕ್ಕೆ ಹೋದಪ್ಪ ನಿಂದೇನಾಯ್ತು ತಗೊಂಬಾರಪ್ಪ, ಇಷ್ಟು ದಿನ ಯಾಕೆ ಉಳಿಮೆ ಮಾಡಿಲ್ಲಪ್ಪ ಇದನ್ನೇ ಹೇಳ್ತಾರೆ ಸರ್. ಎಲ್ಲರೂ ಇದನ್ನೇ ಹೇಳ್ತಾರೆ ಸರ್. ಕೆಲಸಗಳು ಹಂಗೆ ಸ್ಟಾರ್ಟ್ ಮಾಡ್ತಾ ಇರೋದು. ಮುಂಜಾನೆ ಏನೋ ನಾನು ತಡಿ ಹಿಡಿಯಕ್ಕೆ ಬಂದಪ್ಪ ಅಂತಂದ್ರೆ ಅವನ ಮೇಲೆ ಕ್ರಮ ತಗೊಂಡ್ರಿ. ನೀನು ಕೆಲಸ ಮಾಡಿ ಕೆಲಸ ಸ್ಟಾಪ್ ಮಾಡೋಕೆ ನೀನೇನು ಸಂಬಂಧ? ಬರೀ ಧಮ್ಕಿ ಹಾಕ್ತಾರೆ ಸರ್. ದೌರ್ಜನ್ಯ ಮಾಡ್ತಾರೆ. ಯಾರು ಪ್ರಿನ್ಸಿಪಾಲನ್ನು ಇದು ಮಾಡ್ತಾನೆ ಸರ್. ನಮ್ಮ ಡಿ ಒ ಸಾಬ್ ನಮ್ಗೆ ಹೇಳೇನೆ ಯಾವುದೇ ಕಾರಣ ಕೆಲಸ ನಡೆಸಕ್ಕೆ ಹೋಗ್ಬಿಡ್ರೆ ಕೆಲಸ ಚಾಲು ಮಾಡ್ರಿ ಅಂತ ಹೇಳೇನಂತ ಸರ್. ಯಾರು ಪ್ರಿನ್ಸಿಪಾಲ್ ತಿಮ್ಮಣ್ಣ ಅಂತಂತ ಸರ್. ತಿಮ್ಮಣ್ಣ ಅಂತಂತ ಕೆಲಸ ಚಾಲು ಮಾಡ್ರಿ. ನೀನು ನಿಂದ್ರಕ್ಕೆ ನಿನ್ನ ಏನು ನೈತಿಕತೆ ಐತಿ ಅಂತಾರೆ ಸರ್. ಎಷ್ಟು ಎಕರೆ ಐತಿ ನಿಮಗೆ ಇದು ಕೊಟ್ಟದಿಲ್ಲಿ? 2 ಎಕರೆ 27 ಗುಂಟೆ ಸರ್. ಇವ್ರದ್ದು 4 ಎಕರೆ ಯಮನಮ್ಮ ತಂದೆ ಯಮನಪ್ಪ. 4 ಎಕರೆ 24 ಗುಂಟೆ ಸರ್. ಸಣ್ಣೀರ್ಪಮ್ಮ ತಂದೆ ಪಾಮಪ್ಪ. 1 ಎಕರೆ 1 ಗುಂಟೆ 1, 2 ಎಕರೆ 11 ಗುಂಟೆ 1. ಒಟ್ಟು ಎಷ್ಟು ಟೋಟಲ್ ಒಟ್ಟು 4 ಮಂದಿ ಇದೆ ಸರ್. ಟೋಟಲ್ 13 ಎಕರೆನ 14 ಎಕರೆ ಐತೆ ಸರ್ ಭೂಮಿ ಒಟ್ಟು. ನಮಗೆ ಅಷ್ಟು ಅಲಾಟ್ಮೆಂಟಿಂಗ್ ಆದ ಭೂಮಿಗೆ ಅಷ್ಟು ಕೊಡೋಂತ ಬೇಡ. ಲಾಸ್ಟ್ 2 ಎಕರೆ
ಎರಡೂವರೆ ಎಕರೆ ಇಷ್ಟಾರ ಒಟ್ಟು ಏನಾಯ್ತು ಕ್ರಮ ಜರುಗಿಸ್ಕೊಳ್ರಿ ಅಂತಂತಂದ್ರೆ ಯಾವ ಅಧಿಕಾರಿಗಳು ಹಿಂಗೆ ಬರ್ತಾರೆ ರೀ, ಯಾರ ಮಾತು ಕೇಳ್ತಾರೆ, ನಮ್ಗೆ ಗದರ್ಸ್ತಾರೆ, ಹೋಗ್ಬಿಡ್ತಾರೆ ಸರ್. ಹೆಚ್ಚು ಕಮ್ಮಿ ಆದ್ನಪ್ಪ ನಮ್ಗೆ ತಳ್ತಾರೆ ರೀ ಹೊರಗೆ. ಈ ಹಿಂದೆ ಸಿ ಅವರು ತಹಸೀಲ್ದಾರು ದೇವದಾಸ್ ಮಕ್ಳು ಅಂತೇಳಿ ನಿಮಗೇನು ಹೊಲ ತೆಗೆದಿಟ್ಟಿದ್ರ ಅಥವಾ ತೆಗೆದಿಟ್ಟಾರ ಸರ್. ಅವೇನು ಕಾಗದ ಪತ್ರ ಎಲ್ಲ ಅದಾವ ಸರ್. ಅಲಾಟ್ಮೆಂಟಿಂಗ್ ಕಾಪಿ ಇದು ಈ ಹಿಡ್ಕೊಂಡಿರೋದು ಅಲಾಟ್ಮೆಂಟಿಂಗ್ ಕಾಪಿ ಸರ್. 70 ಸರ್ವೆ ನಂಬರ್ದದ ಸರ್ ಇದು. ಈ ಮುಂದೆ ಏನು ಮಾಡ್ತೀನಿ ಹೋರಾಟ? ಮುಂದೆ ಏನಂತ ಇದು ನಮ್ಗೆ ಏನನ್ನ ನಮಗೆ ನ್ಯಾಯ ಕೊಡತ್ತ ನಾವು ಯಾವುದೇ ಕಾರಣಕ್ಕೆ ಇದನ್ನು ಕಟ್ಟಡ ನಿರ್ಮಾಣ ಹಾಕ್ಬಿಡಲ್ಲ ಸರ್. ಅಲ್ಲ ಮುಂದೆ ಏನಾದರೂ ಕೊಪ್ಪಳ ಡಿ ಸಿ ಅವರಿಗೆ ಹೋಗ್ತಾರೆ ಎಲ್ಲ ಡಿ ಸಿ ಅವ್ರಿಗೆ ಮನೆ ಮಾಡಿವಿ ಸರ್. ಡಿ ಸಿ ಅವರಿಗೆ, ಎ ಡಿಲ್ಲರಿಗೆ, ಡಿ ಡಿಲ್ಲರಿಗೆ, ತಹಸೀಲ್ದಾರಿಗೆ, ಪ್ರತಿಯೊಬ್ಬರು ಆರ್ ಐಗೆ, ಕುಲಕರ್ಣಿಯವ್ರಿಗೆ ಎಲ್ಲರಿಗೂ ಕೊಡೋದು. ಇದ್ರ ಪರವಾಗಿ ನಮಗೆ ಯಾರೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸರ್. ನಮ್ಮ ಅತ್ತೆ ಹೆಸರು ನಮಗೆ ಭೂಮಿ ಇಲ್ರಿ, ನಾವು ಬಂದಾರ ಏನು ತಿನ್ಬೇಕು? ಈಗ ದುಡ್ಕೊಂಡು ತಿನ್ನಕ್ಕಾರ ಹೊಲಾರ ಅಂತಂದ್ರೆ ಅದು ಇಲ್ರಿ. ಅವ್ರಿಗೆ ತಂದೆ ತಾಯಿದ ಭಾಗನ ಇಲ್ರಿ. ಈಗ ನಮ್ಗೆ ಹಾಕಿದ ಇಲ್ಲ ಅಂದ್ರೆ ನಾವು ಜಿಮ್ ಕೇಳ್ರಿ, ನಮ್ಮ ಮಕ್ಕಳು ಮರಿ ನಮ್ಮ ಗಂಡ್ರು ನಮ್ಗೆ ಇದ ಬೇಕು. ನಮ್ಗೆ ಮೇನ್ ಆ ಹೊಲ ಬೇಕು ನಮ್ಗೆ.